ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಉಷಾ ಗಾಯತ್ರಿ. ಹಿರಿಯ ನಾಗರಿಕರು ಅಂದು ಇಂದು ಅವ್ರ ಜೀವನ ಹೇಗೆ, ಅವ್ರ ಲೈಫ್ ಸ್ಟೈಲ್ ಎಲ್ಲ ನಾವು ಹೆಚ್ಚು ಕಡಿಮೆ ತಿಳ್ಕೊಂಡಿದೀವಿ. ಆದ್ರೆ ಈಗ ಕಲೆ ಅನ್ನೋದು ನೀವು ಸಣ್ಣ ಮಕ್ಕಳಲ್ಲಿ ಇರ್ಬೋದು, ಹಿರಿಯರಲ್ಲಿ ಇರ್ಬೋದು. ಆಗ ಕಲೆನ ಅವ್ರು ಬೆಳೆಸ್ಕೊಂಡು ಹೇಗ್ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮಾತನ್ನ ಇಲ್ಲಿ ಡಿಸ್ಕಷನ್ ಅನ್ನ ಅದ್ರ ಬಗ್ಗೆ ನಾವು ಮಾತಾಡೋಣ. ಆ ಶ್ರೀಮತಿ ಶಿವಪೂಜೆ ಅಂತ ಹೇಳಿ, ನಾನು ಸುಜಾತ ತಾಪಸ್ ಅಂತ ಹೇಳಿ, ಇವರಿಬ್ರು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದು. ಹೇಗೆ ಭೇಟಿಯಾದ್ರು, ಎಲ್ಲಿ ಸಿಕ್ಕರು, ಇವರಿಬ್ರು ಗೆಳತನ ಹೇಗಿದೆ, ಅದ್ರ ಜೊತೆಲಿ ಇವರಲ್ಲಿರೋ ಕಲೆ ಏನಿದೆ, ಅದನ್ನ ಇವ್ರು ಹೇಗೆ ಬೆಳೆಸ್ಕೊಂಡ್ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ನಾವು ಮಾತಾಡಿ ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ಅಮ್ಮ ನಮಸ್ಕಾರ. ನಮಸ್ತೆ. ನಾನು ಎಸ್ ಎಂ ಗೀತಾ ಶಿವಪೂಜನ ಅಂತಾರೆ. ಆಫೀಸ್ ರೆಕಾರ್ಡ್ನೊಳಗೆಲ್ಲ ಎಸ್ ಎಂ ಗೀತಾ ಅಂತಿದೆ. ಇವರು ಸುಜಾತ ತಾಪಸ್. ನಾವಿಬ್ರು ಒಂದೇ ಡಿಪಾರ್ಟ್ಮೆಂಟ್, ಒಂದೇ ಸೆಕ್ಷನ್. ಆದ್ರೆ ಇವ್ರಕ್ಕಿಂತ ನಾ 10-12 ವರ್ಷ ಸೀನಿಯರ್. ನಾ ರಿಟೈರ್ ಆಗಿ 20 ವರ್ಷ ಆಗ್ಲಿಕ್ಕೆ ಬಂತು. ಆದ್ರೂ ನಾವು ಈ ಒಂದು ಸಂಬಂಧನ ಸುಂದರವಾಗಿ ಬೆಳೆಸ್ಕೊಂಡ್ ಬಂದೇವಿ. ಅವ್ರು ಬೆಂಗಳೂರಿಂದ ಬಂದಾಗ ಇಲ್ಲಿ ಭೇಟಿ ಆಗ್ತಾರ, ನಾವು ಬೆಂಗಳೂರಿಗೆ ಹೋದ್ರೆ ಅವ್ರ ಮನೆಗೆ ಹೋಗಿರ್ತೀವಿ. ಹಿಂಗಾಗಿ ಆಮೇಲೆ ಇಬ್ಬರಿಗೂ ಒಂದು ಕಲೆ ಇದ್ರೊಳಗೆ ಅಭಿರುಚಿ ಇದೆ. ಅಂದ್ರೆ ನೀವಿಬ್ರು ಪರಿಚಯ ಆಗಿದ್ದೆ ನಿಮ್ಮ ಆಫೀಸಲ್ಲಿ ಮುಗಿಸಿ ರಿಟೈರ್ಮೆಂಟ್ ಆದ್ರೂ ನಿಮ್ಮ ಸ್ನೇಹವನ್ನು ಇನ್ನೂ ಇಲ್ಲಿವರೆಗೆ ಉಳಿಸ್ಕೊಂಡು ಬಂದಿದ್ದೀರಾ. ತುಂಬಾ ಸಂತೋಷ. ಅಕ್ಕಿ ಮೊದಲ ಲಗ್ನದೊಳಗೆಲ್ಲ ಹೋಗಿ ಅಲ್ಲಿ ಚಾಟಿ ಮಾಡ್ತಿದ್ರು, ನಿಮ್ ಹಿರಿಯ ಅಕ್ಕೇನು ಅಂತ ಹೇಳಿ. ಆಮೇಲೆ ಅವ್ರ ಮನೆ ಓಪನಿಂಗ್ ಇದ್ದಾಗ, ಆಮೇಲೆ ನಮ್ಮ ಮೊಮ್ಮಗನ್ ಮುಂಜ್ವಿ ಮತ್ತೆ ನಮ್ಮ ಮನೆಯವ್ರದ್ದು 80 ವರ್ಷ, ನಮ್ದು ಆ ಮ್ಯಾರೇಜ್ ಆಗ 50 ವರ್ಷದ ಕಾರ್ಯಕ್ರಮದೊಳಗ ಇವರೆಲ್ಲ ನಮ್ ಫ್ರೆಂಡ್ಸ್. ಯಾಕಂದ್ರೆ ಮಗಳು ಅಮೆರಿಕಾದಿಂದ ಬಂದಕ್ಕೆ ಎಲ್ಲ ಹೊಸದು ಎಲ್ಲ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೆ. ಬಹಳ ಚಂದಾಗಿ ಹೊಂದ್ಕೊಂಡು, ಅಂದ್ರೆ ಒಂಥರ ಅಟ್ಯಾಚ್ಮೆಂಟ್ ಚಲೋ ಅದ ನಮ್ದು. ಈಗ ನಿಮ್ದು ಸ್ನೇಹ ಚೆನ್ನಾಗಿದೆ, ನೀವು ಇಷ್ಟು ವರ್ಷ ವರ್ಕ್ ಮಾಡಿದಿರಿ, ಯಾವ್ದೇ ಹೆಡ್ ಕ್ಲರ್ಕ್ ಯಾವ್ದೇ ಭಾವನೆ ನೀವು ಚೆನ್ನಾಗಿ ಕೆಲಸವನ್ನ ಮಾಡ್ಕೊಂಡ್ ಬಂದು ಈಗ ನಿಮ್ಮ ಸ್ನೇಹವನ್ನು ಇನ್ನೂ ತರ ಮುಂದುವರ್ಸ್ಕೊಂಡ್ ಬಂದಿದ್ದೀರಾ. ಈಗ ನಿಮ್ಮಲ್ಲಿ ಇರ್ತಕ್ಕಂತ ಹಾಬೀಸ್ ಗಳೇನು, ಏನೇನ್ ಮಾಡ್ತಿದ್ರಿ ನೀವು? ವರ್ಕಿಂಗ್ ಅಂತೂ ಹೌದು. ಈಗ ಎಷ್ಟೋ ಜನರಿಗೆ ಅನ್ಸುತ್ತೆ ಮನೆ ಹೊರಗಡೆ ಕೆಲಸ ಮಾಡಿದ್ರೆ ಮನೆ ಕೆಲಸ ಮಾಡಿದ್ರೆ ಸಾಕು ಅನ್ನೋದೊಂದಿರುತ್ತೆ. ಸೊ ನಿಮ್ಮಲ್ಲಿ ಏನೋ ಒಂದು ಕಲೆ ಇದೆ, ಅದು ನೀವು ಏನೇನ್ ಮಾಡ್ತಾ ಇದ್ರಿ ಅಮ್ಮ? ನೀವ್ ಏನ್ ಮಾಡ್ತಿದ್ರಿ? ನಮಗೂ ಹಾಬೀಸ್ ಅಂದ್ರೆ ಆಫೀಸ್ನೊಳಗಿದ್ದಾಗನು ನಾವು ರಿಕ್ರಿಯೇಷನ್ ಒಳಗ ಡ್ರಾಮಾ ಗಿಮಾ ಮಾಡೋದು, ಹಿಂದಿ ಇದ್ರೊಳಗೆ ಕಾಂಪಿಟೇಷನ್ ಒಳಗೆ, ಹಿಂದಿ ಒಳಗೆ ಸ್ವಲ್ಪ ಜಾಸ್ತಿ ನನಗೆ ಇಂಟ್ರೆಸ್ಟ್ ಇತ್ತು. ಆಮೇಲೆ ಸೊಸೈಟಿ ಒಳಗೆ ಡೈರೆಕ್ಟ್ ಒಟ್ಟು ಸ್ವಲ್ಪ ಸೋಷಿಯಲ್ ಬಹಳ ಮಾತಾಡೋರು ಅಂತ ತಿಳ್ಕೊಡ್ರಿ ಎಲ್ಲರೂ. ಹಿಂಗಾಗಿ ಯೂನಿಯನ್ ಮ್ಯಾಟರು ಎಲ್ಲದ್ರೊಳಗೂ ಸ್ವಲ್ಪ ನನ್ಗೆ ಇನ್ವಾಲ್ವ್ ಮಾಡ್ತಿದ್ರು. ಅದಲ್ಲದೆ ಈಗ ನಮ್ಮ ರಿಟೈರ್ ಆದ್ಮೇಲೆ ನಮ್ಮ ಮಹಿಳಾ ಮಂಡಳ ಮಾಡೀವಿ. ಅದ್ರೊಳಗೆ ಮೇನ್ ಅಂದ್ರೆ ಪಾರ್ಟಿ ಗಿರ್ಟಿ ಅಂತದೇನು ಇರಂಗಿಲ್ಲ. ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ರುದ್ರ ಇಂಥವೆಲ್ಲ ಹೇಳ್ಕೊಟ್ಟೇವಿ. ಎಲ್ಲ ರೆಗ್ಯುಲರ್ ಆಗಿ ನಮ್ಮ ವಿದ್ಯಾನಗರದೊಳಗೆ ಶಿವಶಕ್ತಿ ಮಹಿಳಾ ಮಂಡಳ ಅಂದ್ರೆ ಒಂಥರ ಚಲೋ ಹೆಸರಾಗಿದೆ. ಅದೆಲ್ಲ ನನಗೆ ಬಿಟ್ಟು ನೀವು ಹೊರಗಡೆ ಅಲ್ದೇನೆ ನಿಮ್ಮದೇ ಪರ್ಸನಲ್ ಏನೋ ಒಂದು ಹಾಬಿ ಇರುತ್ತೆ. ನಾ ಏನೋ ಒಂದು ಮಾಡ್ತೀನಿ, ನನ್ನ ಹತ್ರ ಏನೋ ಒಂದು ಕಲೆ ಇದೆ ಅಂತ ಹೇಳಿ. ಆ ತರದಲ್ಲಿ ನಿಮ್ಮ ಹತ್ರ ಏನಿದೆ, ಏನ್ ಮಾಡ್ತೀರಿ? ಮೇನ್ ಅಂದ್ರೆ ರಂಗೋಲಿ, ಓದೋದು ಅದೆಲ್ಲ ಹೆಚ್ಚಿಗೆ ಇಂಟ್ರೆಸ್ಟ್. ಅದಕ್ಕಿಂತ ಸೂಜಿ ದಾರದ್ದು ಇಂಟ್ರೆಸ್ಟ್ ಬಾಳ ನಂಗೆ. ಏನು ಒಂದ್ ಸಣ್ಣ ಬಟ್ಟೆ ಇದ್ರು ಆ ಸೀರೆ ಇದ್ದದ್ ಕಟ್ ಮಾಡಿ ಕರ್ಟನ್ ಮಾಡೋದು, ಕರ್ಟನ್ ಕಟ್ ಮಾಡಿ ಚೀಲ ಮಾಡೋದು. ಮುಂಚೆಯಿಂದ ಒಂದ್ ಸ್ವಲ್ಪ ಇದಿತ್ತು. ಮ್ಯಾಟ್ ಮಾಡಿ ಹಳೆ ಸೀರೆ ಎಲ್ಲ ಕೂಡ್ಸಿ ಮ್ಯಾಟ್ ಮಾಡೋದು, ಇಂಥದೆಲ್ಲ ಮಾಡ್ತಿದ್ವಿ. ಅದು ಈಗ ಸಿದ್ಧಾರೂಢ ಮಠದಲ್ಲಿ ಕೌದಿ ಪೂಜೆ ಮಾಡ್ತಾರಲ್ಲ, ಅದು ಕೌದಿನೂ ಮುಗಿಸಿದ್ರ ಅಂತಂತ ಒಂದೇನೋ ತಲೆಯಾಗ ಬಂತು. ನಾ ಮಾಡೋದಲ್ದ ಮಂಡಳದೊಳಗು ಕೆಲವರೆಲ್ಲ ಮಾಡ್ತಾರೆ. ಹಿಂಗಾಗಿ ಸುಮಾರು ಈಗ 7-8 ವರ್ಷ ಆಗ್ಲಿಕ್ಕತ್ತು. ಪ್ರತಿ ವರ್ಷ ನಾವು ಸಿದ್ಧಾರೂಢದ ಏನೋ ನಮ್ದು ಅಲ್ಪ ಸೇವಾ ಕೌದಿ ಹೊಲ್ದು ಮುಟ್ಟಿಸ್ತೇವೆ. ಮತ್ ನನಗೆ ಕುಂಚಿಗೆ ಹೊಲಿಯೋದು ಇಂಟ್ರೆಸ್ಟ್ ಬಾಳ. ಸಣ್ಣ ಸಣ್ಣ ಬಟ್ಟಿ ಬ್ಲೌಸ್ ಪೀಸು ಇಂಥದ್ರಲ್ಲೇ ಅಡ್ಜಸ್ಟ್ ಮಾಡಿ ಯಾರ ಅದೇನ್ ಕಮರ್ಷಿಯಲ್ ಅಂತ ಮಾಡಂಗಿಲ್ಲ. ಯಾರು ಹೊಸದಾಗಿ ಡೆಲಿವರಿ ಆತಂದ್ರೆ ಒಂದು ಮುಟ್ಟಿ ಒಂದ್ ಕುಂಚಿಗೆ ಕೊಡೋದು ಮಾಡ್ಕೊಂಡಿರ್ತೇನೆ. ಯಾವಾಗ ಟೈಮ್ ಸಿಗ್ತದೆ, ಇವನ್ ಟಿವಿ ಗಿವಿ ನೋಡ್ಕೊತ ಕೂತಾಗ ಅವಾಗ ನಾನು ಹೊಲಿಯೋದು ಒಂದೇ ಆಗ್ಬಿಟ್ಟೆ. ನೀವು ಹೊಲಿಯೋದು ಅಂತಂದ್ರೆ ಕೈಲೇ ಹೊಲಿತೀರ? ನಾನು ಕೈಲಿ ಮಷಿನ್ಲೇ ಇಲ್ಲ, ಎಲ್ಲ ಕೈಲೇ ಪ್ರತಿಯೊಂದು ನೀವು ಕೈಯಿಂದಾನೇ ಹೊಲಿತೀರಾ? ಅದೀಗ ದುಡ್ಡಿಗಳನ್ನೆಲ್ಲ ಅದೆಲ್ಲ ಕಟ್ಟೆಲ್ಲ ಮಾಡಿ ಹೆಂಗ್ ಮಾಡ್ತೀರಾ ಮನೆಗೆ? ಅಳತೆ ಮಾಡಿ ಸ್ಕೇಲ್ ಎಲ್ಲ ಇಟ್ಕೊಂಡು ಅಳತೆ ಮಾಡಿ ಅಂದ್ರೆ ನನಗೇನ ಕೆಲವ್ರು ಈಗ ಅಡ್ಗೆ ಮಾಡೋ ಮುಂದೆ 8 ಗ್ರಾಮ್ ಹಾಕ್ತಾರೆ, 8 ಗ್ರಾಮ್ ಏನ ಅದು ರೂಢಿ ಆಗ್ಬಿಟ್ಟಿರ್ತಲ್ಲ. ಈಗ ನಂಗೊಂದ್ ಬೇಸಿಕ್ ಅವು ಅಡ್ಡ ಪಟ್ಟಿ ಇದ್ರೆ ಹಂಗ್ ಕುಡಿಸ್ತೇನೆ ಚೌಕ್ಸಿ. ಅದು ನನ್ನ ತಲೆ ಒಳಗೆ ಬಂದ್ಬಿಡ್ತದೆ. ನಾಟ್ ಪಟ್ಟಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು, ಬಟ್ ಅಡ್ಜಸ್ಟ್ ಮಾಡ್ಕೊಂಡು
ಅದ್ರ ಪ್ರಕಾರ ಹೊಲಿ. ಯಾಕಂದ್ರೆ ಅವಾಗಿನವರೆಲ್ಲ ಸ್ಕೇಲ್ ಇಲ್ಲ, ಏನು ಅದ, ಪಟ್ಟು, 2 ಪಟ್ಟು. ಈಗ ನಮ್ ತಾಯಿ ಹೊಲಿಯೋರು, ಅದೊಂದು ಹಂಗ ನಮ್ ಫ್ರೆಂಡ್ಸ್ ಐತಲ್ಲ ನಮ್ ತಾಯಿನ ಹೊಲಿಯೋರು ಎಲ್ಲ ಕೈ ಹೊಲಿಗಿಂದಾನೆ. ಸೊ ಆ ತರದ್ ನೀವು ಅದು ಹೊಲ್ದು ರೂಢಿ ಆಗ್ಬಿಟ್ಟದೆ. ಆ ಬಟ್ಟೆ ನೋಡ್ಕೊಂಡು ನೀವು ಮೊದ್ಲು ಎಲ್ಲ ಮಷೀನ್ ಇಂದ ಮಾಡಿಲ್ಲ, ಎಲ್ಲ ಕೈ ಮಾಡಿ. ಯಾವಾಗನು ಕೈಲಿ ಮಷೀನ್ ಮುಂಚೆ ಸ್ವಲ್ಪ ಮಾಡ್ತಿದ್ದೆ. ಆಮೇಲೆ ಅಂದ್ರೆ ಇವು ಆಫೀಸ್ ಡ್ಯೂಟಿ ಮಾಡ್ಕೊಂಡು ಅದೆಲ್ಲ ಇದು ಆಗ್ತಿದ್ದಿಲ್ಲಲ್ಲ, ಹಿಂಗಾಗಿ ಇದು ಕೈಯಾಗ ನಮ್ ಬೇಕಾದಾಗ ಹೊಲಿಬಹುದು. ಹೌದು ಆ ಮಷೀನ್ ಮತ್ ಕೂಡ್ಬೇಕು ಅದ್ರ ಮುಂದೆ. ಹೌದು. ಅದಕ್ಕೆ ಇದನ್ನ ಒಂದ್ ಮಾಡ್ಕೊಂಡೆ. ಇದು ಮಾತ್ರ ನೀವು ಮಾಡಿದ್ರೆ ಬೇರೆ ಏನಾದ್ರು ಕಲಿದ್ರೆ? ರಂಗೋಲಿ ಹಾಕ್ತೀನಿ ಅಂತ ಹೇಳಿದ್ರಿ, ಮತ್ತು ಎಲ್ಲ ದುಬಟಿ ಕುಂಚಿಗೆ ಇದನ್ನೆಲ್ಲ ನೀವು ಮಾಡಿದ್ದೀನಿ ಅಂತ ಹೇಳಿದ್ರಿ. ಇದನ್ನ ನಿಮ್ಗೆ ಯಾರ್ಯಾದ್ರು ನನಗ್ ಕಲ್ಸ್ಬೇಕು ಅಂತ ಹೇಳಿದ್ರೆ ನೀವು ಕಲ್ಸಕ್ ಇಷ್ಟಪಡ್ತೀರಾ? 100%. ಅದ ಯಾವ ತರ? ನಾನೊಂದು ಇಲ್ಲ ಅವ್ರು ಕಲೀಲಿ ಅನ್ನೋ ಒಂದು ಹಂಗೆ ಸೋಷಿಯಲ್ ಸರ್ವಿಸ್ ತರ ಕಲಿಸ್ತೀರಾ, ಅಥವಾ ಇಷ್ಟು ದಿವಸದ ಕ್ಲಾಸಿಗೆ ನೀವು ಇಷ್ಟು ಫೀಸ್ ಕೊಟ್ಟು ಬಂದ್ ಆ ತರ ಏನಾದ್ರು ಇಟ್ಕೊಂಡಿದ್ದೀರಾ? ನಮಗೇನೋ ದೇವ್ರ ದಯದಿಂದ ಪೆನ್ಷನ್ ಬರ್ತದೆ. ದುಡ್ಡಿನ ಬಗ್ಗೆ ನಮಗಿಲ್ಲ. ಯಾರು ಇಂಟ್ರೆಸ್ಟ್ಲೆ ಬಂದು ಕಲಿತೇವೆ ಅಂದ್ರೆ ಅದು ಹೇಳಿ. ನಾನು ಹಿಂಗಾಗಿ ಸಣ್ಣ ಸಣ್ಣ ಹುಡುಗರಿಗೆಲ್ಲ ಶ್ಲೋಕ, ಹನುಮಾನ್ ಚಾಲೀಸ ಅವೆಲ್ಲ ಕಲ್ಸೇನಿ, ಅದು ಮಾಡಿವಿ. ಆಮೇಲೆ ನನ್ಗೊಂದ್ ಸ್ವಲ್ಪ ಬರೆಯೋ ಹ್ಯಾಬಿಟ್ ಅದ. ಮುಂಚೆಲ್ಲ ಮಯೂರ ಅದ್ರೊಳಗೆಲ್ಲ ಸ್ವಲ್ಪ ಬರಿತಿದ್ರು ಸಣ್ಣ ಸಣ್ಣ ಆರ್ಟಿಕಲ್. ಸ್ವಲ್ಪ ಜೋಕಿ ಕೇಳೋದು ಅಂದ್ರೆ ನಮ್ ವಾಕಿಂಗ್ ಗ್ರೂಪ್ ನಾಗ ಹೋಗಿರ್ತೇವಲ್ಲ, ಅವ್ರಂತ ನೀವ್ ನೆನಪು ಮಾಡ್ಕೊಂಡು ಹೆಂಗ್ ಹೇಳ್ತೀರಿ, ಅವ್ ಸಟ್ ನಾವ್ ಬಂದ್ಬಿಡ್ತಾವ. ಬರ್ದು ಮಾತಾಡಿ ನೀವು ಯಾವಾಗ ವರ್ಷಕ್ಕೊಮ್ಮೆ ಹೇಳಕ್ ಹೋದಾಗ ನೆನಪು ಬರ್ತಲ್ಲ. ಆಮೇಲೆ ನಮ್ ಆಫೀಸ್ ವಾತಾವರಣ ನಾವು ಚಲೋ ಒಂದ್ ಫ್ಯಾಮಿಲಿ ಟೈಪ್ ಇದ್ದೀವಿ ಎಲ್ಲಾರು. ಒಬ್ರು ಮಾಡ್ಕೊಂಡು ನಮ್ ಗುರುಗಳು ಇದ್ದಾಗ ಇವ್ರು ಕ್ಲಾರ್ಕ್ ಅಂದ್ರೆ ಆಫೀಸ್ ಆ ಸೀಟ್ ಮೇಲೆ ಕೂತಾಗ ಕ್ಲಾರ್ಕ್ ಒಂದ್ ಬಿಟ್ಕೊಂಡು ಇವ್ರು ಗುರುಗೊಳ್ತಾರೆ. ನಮ್ಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ವಿ ಇವರೆಲ್ಲ ಕಡೆ. ಆಮೇಲೆ ಆ ಕಡೆ ಫಂಕ್ಷನ್ಸ್ ಹೋಗ್ತಿದ್ವಿ, ಮ್ಯೂಸಿಕ್ ಫಂಕ್ಷನ್ಸ್, ಡ್ರಾಮಾ ಇದು. ಆಮೇಲೆ ಆಫೀಸ್ನಾಗೆಲ್ಲ ನಾವು ಕ್ಯಾರಮ್ ಅದೆಲ್ಲ ಆಡ್ತಿದ್ವಿ, ಕ್ಯಾರಮ್, ಟೇಬಲ್ ಟೆನ್ನಿಸ್ ಎಲ್ಲಾನು. ಆಮೇಲೆ ಇಯರ್ ನಮ್ದು ರಿಕ್ರಿಯೇಷನ್ ಕ್ಲಬ್ ಮಾಡ್ತಿದ್ವಿ, ಕ್ಲಬ್ ಡೇ ಅಂತ. ಪಾರ್ಟಿಸಿಪೇಟ್ ಮಾಡ್ತಿದ್ವಿ, ಟೇಬಲ್ ಟೆನ್ನಿಸ್, ಇದು ಪ್ರೈಸ್ ತಗೊಂಡ್ವಿ. ನಾವ್ ಒಂದ್ಸತಿ ಚಾಂಪಿಯನ್ ಆಗಿದ್ದೆ ನಾನು. ಆಮೇಲೆ ರಂಗೋಲಿ ಕಾಂಪಿಟೇಷನ್ ಸಿಗ್ತಿದ್ರು, ಅದ್ರಾಗೆಲ್ಲ ನಾವು ಭಾಗವಹಿಸಿ ರಂಗೋಲಿ ಸ್ಪೆಷಲಿಸ್ಟ್ ಇವರು ಮಾಡ್ತಿದ್ವಿ. ಅದು ಗಂಟಿನ ರಂಗೋಲಿ. ಅದ್ರದ್ದು ಮನೆ ಸಣ್ಣಾಗಿದ್ದಾಗಿಂದ ಇಂಟ್ರೆಸ್ಟ್ ಇತ್ತು. ಆಮೇಲೆ ಸ್ವಲ್ಪ ಜನ ನಡು ಕಡಿಮೆ ಆಗಿತ್ತು ಸಂಸಾರ ಇದು ಅಂತ ಅನ್ಕೊಂಡು. ಆಮೇಲೆ ಮತ್ತೆ ಈಗ ಫ್ರೀ ಆಗಿವಲ್ಲ, ಈಗ ಮನೆ ಮುಂದೆ ಅವಾಗ ಚಂದ ರಂಗೋಲಿ ಹಾಕೋದು ಇಂಟ್ರೆಸ್ಟ್ ಆಗೋದು. ಅವಾಗೆಲ್ಲ ತುಂಬಾ ರಂಗೋಲಿ ಎಲ್ಲ ಹಾಕೋದು ಒಂದು ಅಭ್ಯಾಸ. ದೊಡ್ಡ ದೊಡ್ಡ ಹಬ್ಬ ಬಂದ್ರೆ, ಆಮೇಲೆ ದೇವಸ್ಥಾನಗಳಿದ್ರೆ ತೇರು ಬರುತ್ತೆ, ಪಲ್ಲಕ್ಕಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮನೆ ಬಾಗ್ಲಲ್ಲಿ ದೊಡ್ಡ ದೊಡ್ಡ ರಂಗೋಲಿ. ಇವಾಗೆಲ್ಲ ರಂಗೋಲಿ ಹಾಕೋದು ಒಂದು ಕಾನ್ಸೆಪ್ಟ್ ಹೋಗ್ಬಿಟ್ಟಿದೆ. ಇವಾಗ ಸುಮ್ನೆ ಯಾರೋ ಬಹಳ ಸಂಪ್ರದಾಯಸ್ಥರು ಸ್ಟಿಕರ್ ಹಚ್ಚಿ ಬಿಡ್ತಾರೆ. ಸ್ಟಿಕರ್ ಹಚ್ಚೋ ಅಭ್ಯಾಸ ಜಾಸ್ತಿ ಇದೆ. ಆಮೇಲೆ ಚಿಕ್ಕದಿರೋದೊಂದು ಸುಮ್ನೆ ಏನೋ ಒಂದು ಹಾಕ್ಬೇಕಲ್ಲ ಮನೆ ಬಾಗ್ಲಲ್ಲಿ ಅಂತ ಹೇಳ್ಬಿಟ್ಟು ಹಾಕಿ ಹೋಗೋರು ಜಾಸ್ತಿ ಇದೆ. ಬಟ್ ನಾನ್ ನೋಡಿರೋ ಪ್ರಕಾರ ನಿಮ್ಗೆ ಎಂತ ದಿವ್ಸದಲ್ಲಿ ಆದ್ರೂ ಏನು ಇಲ್ಲಪ್ಪ ಕಡಿಮೆ ಅಂದ್ರೂ ಒಂದಿಷ್ಟಾಗಲ್ಲ ರಂಗೋಲಿ ಇದೇ ಇರ್ತದೆ. ರಂಗೋಲಿ ಆದ್ರೆ ಇದ್ದೇ ಇರ್ತದೆ. ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದೀನಿ ನಾನು. ನೀವ್ ಅದನ್ನ ಕಂಟಿನ್ಯೂ ಮಾಡ್ತೀರಿ. ಸೊ ಇದಕ್ ನೀವ್ ಯಾವ್ದಾದ್ರು ಕಾಂಪಿಟೇಷನ್ ಹೋಗಿದ್ದು ಅಥವಾ ಬೇರೆ ಎಲ್ಲಾದ್ರೂ ಕಾಂಪಿಟೇಷನ್ ನಮ್ಗೆ ಅಪಾರ್ಟ್ಮೆಂಟ್ ನಾಗ ಅಥವಾ ಆಫೀಸ್ ಒಳಗ ಲೋಕಲ್ ದೇವಸ್ಥಾನದಾಗ ಅದು ಮಾಡ್ತಿರ್ತಾರಲ್ಲ, ಅವಾಗ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ತಗೊಂಡಿದ್ದು. ಇವಾಗ್ಲೂ ಪಾರ್ಟಿಸಿಪೇಟ್ ಮಾಡ್ತಿರ್ತೀರಿ? ಪಾರ್ಟಿಸಿಪೇಟ್ ಮಾಡ್ತಿರ್ತೀವಿ. ಈಗ ಸ್ವಲ್ಪ ಕಲರ್ದು ಇದೆಲ್ಲ ಬಾಳ ಆಗಿದೆ. ಈಗ ನಮ್ದು ಈ ಗಂಟಿನ ರಂಗೋಲಿಕ್ಕಿಂತ ಈಗ ಪೇಂಟಿಂಗ್ ಅದೆಲ್ಲ ಜಾಸ್ತಿ ಆಗಿದೆ. ಆಮೇಲೆ ಈಗ ಬಂದಿದಾಗ ನಮಗೂ ಕೂತ್ಕೊಂಡಷ್ಟು ಹಾಕ್ಲಿಕ್ಕೆ ಆಗಂಗಿಲ್ಲ. ಆಮೇಲೆ ಈಗೆಲ್ಲ ಇದನ್ನ ಆಮೇಲೆ ಈಗ ಫ್ಲವರ್ಸ್ ಇದ್ದು ಅದ್ರದ್ದು ಬಹಳ ಚಂದ ಫ್ಲವರ್ ಪೆಟಲ್ಸ್ ಇಂದ ಹಾಕಿ ತುಂಬಿಸಿ ಕಲರ್ ಕಾಂಬಿನೇಷನ್ ನ್ಯಾಚುರಲಿ ಇದು ಹೂ ಇಟ್ಟು ಇದು ಮಾಡ್ತಿರ್ತಾರ. ಇನ್ನು ಅಷ್ಟು ನಮಗ ಅಷ್ಟು ಹಾಕ್ಲಿಕ್ಕೆ ಅವಕಾಶ ಈಗ ಇದಾಗ್ತದೆ. ನೀವ್ ಯಾವ್ದಾದ್ರು ಗ್ರೂಪ್ ಅಲ್ಲಿ ಜಾಯ್ನ್ ಇದ್ದೀರಾ? ಹೆಂಗೆ ರಂಗೋಲಿ ಅಂತ ಇರುತ್ತೆ, ಸಿಂಗಿಂಗ್ ಅಂತ, ಆ ತರದ ಯಾವ್ದಾದ್ರು? ರಂಗೋಲಿ ಅಂತ ಒಂದ್ ರಂಗೋಲಿ ಅಂತ ತಿಕ್ಕೊಂಡು ಒಂದ್ ಬೆಂಗಳೂರು ಗ್ರೂಪ್ ಅದ, ಅದ್ರ ಮೆಂಬರ್ ಆಗಿದ್ದೆ ನಾನು. ಸೇಮ್ ಗ್ರೂಪ್ ಹುಬ್ಳಿ ಧಾರವಾಡ ಒಂದ್ ಸಣ್ಣ ಗ್ರೂಪ್ ಮಾಡ್ಕೊಂಡು ರಂಗೋಲಿ ಅಂತ ಅದ್ರಾಗ ಮೆಂಬರ್ ಆಗಿದ್ದೀನಿ. ಮೆಂಬರ್ ಏನ್ ಆಕ್ಟಿವಿಟಿ ಇರುತ್ತೆ ಅಂದ್ರೆ ಈ ದೇವಸ್ಥಾನದಾಗೆಲ್ಲ ರಂಗೋಲಿ ಪೇಂಟಿಂಗ್ ಮಾಡ್ತಾರಲ್ಲ, ಅಲ್ಲಿ ಅವ್ರ ಜೊತೆ ಹೋಗಿರ್ತೇವೆ 5-6 ಮಂದಿ ಗ್ರೂಪ್ ಅದ. ಇಲ್ಲಿ ಲಾಸ್ಟ್ ಇಯರ್ ಭವಾನಿ ನಗರ ರಾಯಮಠದಾಗ ಹಾಕ್ತಿದ್ವಿ. ಅಲ್ಲೇ ಅವ್ರು ಒಂದ್ 3-4 ಮಂದಿ ಸರ್ ಅಂತ ಹೇಳಿ. ಆಮೇಲೆ ನುಗ್ಗಿಕೇರಿ ಆಂಜನೇಯ ದೇವಸ್ಥಾನ ಅದಲ್ಲ, ಅಲ್ಲೂ ಒಮ್ಮೆ ರಂಗೋಲಿಗೆ ಹೋಗಿದ್ವಿ. ಆಮೇಲೆ ಸೌದತ್ತಿ ರಾಯಮಠದಾಗ ಒಮ್ಮೆ ಹಾಕಿದ್ವಿ. ಅದ್ ನಮ್ಗೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನಿಸ್ತದ. ಜನ ನೋಡ್ತಾರ ನಾವ್ ಹಾಕೋದು, ಖುಷಿ ಪಡ್ತಾರೆ, ಅದೊಂದು ಇದಾಗ್ತದ. ಈಗ ಯಾರಾದ್ರೂ ನೋಡಿ, ಈಗ ನೀವು ಎಲ್ಲಾ ಸ್ನೇಹಿತರು ಎಷ್ಟೊಂದು ರಂಗೋಲಿಗಳನ್ನ ನೋಡ್ತಾ ಇದ್ರಿ. ಈಗ ಅಮ್ಮ ಮಾಡಿರೋದು ದುಬುಟಿ, ಹೊಲಿಗೆ, ಇದನ್ನೆಲ್ಲಾನು ನೀವು ನೋಡ್ತಾ ಇದ್ರಿ.
ಯಾರಾದ್ರೂ ಇಂಟ್ರೆಸ್ಟೆಡ್ ಬಂದು ನಿಮಗೆ ನನಗೆ ರಂಗೋಲಿ ಕಲ್ಸಿ ನಾನ್ ಕಲಿತೀನಿ ಅಂತಂದ್ರೆ ನೀವು ಕಲ್ಸಕ್ ರೆಡಿ ಇದೀರಾ? ಒಂದ್ ರಂಗೋಲಿ ನೀವು ಯಾರಾದ್ರೂ ಬಂದ್ರು ಕಲಿಸ್ತೀರಾ? ಅದು ಎಷ್ಟು ಕಲಿಸ್ಬೋದು. ಕಲಿಸ್ತೀನಿ ಅಂತ ಕಲ್ಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಏನ್ ಒಂದ್ ದಿನಕ್ಕೊಂದು ಅರ್ಧ ಗಂಟೆ 1 ಗಂಟೆ ಸಲುವಾಗಿ ನಾವು ಇದು ಮಾಡ್ಕೋಬಹುದು. ಸೊ ಮತ್ತೆ ನಿಮ್ದು ಬೇರೆ ಬೇರೆ ಸಿಂಗಿಂಗ್ ಕಾಂಪಿಟೇಷನ್ ಅಥವಾ ಡ್ರಾಮಾ ಗಿಮಾ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡ್ತಿದ್ವಿ, ಆಫೀಸ್ನಾಗ ಇದ್ದಾಗ ಹಾ, ಮಾಡ್ತಿದ್ವಿ. ನೀವೇ ಇದನ್ನ ಮಾಡ್ತಿದ್ರಾ ಅಥವಾ ಇವಾಗ ನೀವು ಯಾರಾದ್ರೂ ಮಕ್ಕಳಿಗೆ ಹೇಳ್ಕೊಡೋ ತರ ಏನಾದ್ರು ಡ್ರಾಮಾದಲ್ಲಿ ಆಕ್ಟಿವ್ ಆಗಿದ್ದೀರಾ? ಈಗ ಮಕ್ಕಳಿಗಂದ್ರ ಈಗಿನ ಮಕ್ಕಳು ಸ್ವಲ್ಪ ಚೇಂಜ್ ಆಗ್ಬೇಕು. ಈಗ ಟೈಮ್ ಇರಂಗಿಲ್ಲ. ಆಮೇಲೆ ಅವರೆಲ್ಲ ಈಗ ಯೂಟ್ಯೂಬ್ ಅದ್ರಾಗ ಇದ್ದು ಬಿಟ್ಟಿರ್ತಾರ. ಅದೆಲ್ಲ ಇರುತ್ತೆ, ಪೌರಾಣಿಕ ನಾಟಕಗಳೆಲ್ಲ ಇರುತ್ತೆ. ನಾವು ಲೇಡೀಸ್ ಒಂದ್ ಸತ್ಸಂಗ ಅಂತ ಮಾಡ್ಕೊಂಡಿವಿ. ಹಾ. ಆಮೇಲೆ ರೆಗ್ಯುಲರ್ ಆಗಿ ವಿಷ್ಣು ಸಹಸ್ರನಾಮ ಆಯ್ತು. ಈ ಮೇಡಮ್ ನೀವು ಬಂದಿ ಗ್ರೂಪ್ ಅದ, ಹಂಗ ನಮ್ದಾಗ ಅಪಾರ್ಟ್ಮೆಂಟ್ ಮಾಡ್ಕೊಂಡಿವಿ. ಈಗ ನವನಗರದಾಗ ಒಂದ್ ಗ್ರೂಪ್ ಅದ, ಅಲ್ಲಿ ಭಜನಿ ಹಾಡು ಹೋಗ್ತಿರ್ತೀವಿ, ದೇವಸ್ಥಾನದಾಗ ಹೋಗ್ತಿರ್ತೀವಿ. ನಮ್ದು ಇಬ್ಬರದು ಟೂರ್ ಜಾಸ್ತಿ. ಅವ್ರ ಒಂದ್ 2 ತಿಂಗಳು ಅಪಾರ್ಟ್ಮೆಂಟ್ ಹತ್ತಿ ಬಿಡ್ತಾರ. ಏನ್ ಯಾವಾಗ ಬರ್ತೀರಿ, ಎಲ್ಲಿ ಹೋಗೋದು, ಇಷ್ಟು ಉದ್ದದ ಇಷ್ಟು ಒನ್ ಡೇ ಟೂರ್ ಇನ್ಮೇಲೆ ನಾವು join ಆಗ್ತೀವಿ. ಬರ್ಬೇಕಾದ್ರೆ ಇದ್ರಾಗ ನಾವು ಟೈಮ್ ತಕೊಂಡ್ ಹೋಗ್ತೀವಿ. ಆಯ್ತು ಈಗ ಮೇನ್ ಅಂದ್ರೆ ನಮ್ ಗ್ರೂಪ್ ಸರಿ ರಿಟೈರ್ ಆಗಿಂದನು ಆಮೇಲೆ ಈಗ ಯಾರಿಗೂ ಜವಾಬ್ದಾರಿ ಎಲ್ಲ ಕಡಿಮೆ ಆಗೈತ. ಆಮೇಲೆ ಫೈನಾನ್ಸಿಯಲ್ ನಮ್ಗೆ ಯಾರಿಗೂ ಅದು ಲಕ್ಕಿಲಿ ನಮ್ BSNL ನಮ್ ಪೆನ್ಷನ್ ಬರ್ತದ. ಹೌದೌದು. ಆರಾಮ್ ಎರಡೊತ್ತು ಉಣ್ತೀವಿ, ಅಡ್ಡಾಡ್ತೀವಿ, ಎಲ್ ಬೇಕಂದ್ರೆ ಯಾರಿಗುಂಟು ಯಾರಿಗೂ enjoy ಮಾಡ್ತೀವಿ ಅಷ್ಟೇ. ಯಾಕಂದ್ರೆ ಇವಾಗ ಎಷ್ಟೇ ಡಿಗ್ರಿ ಓದಿ ಮಾಡಿದ್ರು ಪಾಪ ಎಷ್ಟೊಂದ್ ಜನರಿಗೆ ಕೆಲ್ಸನೇ ಇರಲ್ಲ. 95, 98 ಮಾರ್ಕ್ಸ್ ತೆಗೆದ್ರು ಕೂಡ ಮಕ್ಕಳಿಗೆ ತೊಂದರೆನೇ ಐತಿ. ಅವಾಗೆಲ್ಲ 70 ತೆಗೆದ್ಬಿಟ್ರೆ ನೋಡಿ ಸೆಂಟ್ರಲ್ ಕರೆದು ಕೆಲ್ಸ ಕೊಡ್ತಾರೆ. ಆಮೇಲೆ ಮೇನ್ ಅಂದ್ರೆ ನಮ್ಮ 4-5 ಮಂದಿ ನಾವೇನ್ ಗ್ರೂಪ್ ಇದ್ದೇವಲ್ಲ, ಹೆಲ್ತ್ನು ದೇವ್ರ ಎಲ್ಲಾರ್ಗು ಕರುಣ ಕೊಟ್ಟಾನ ಅಷ್ಟೇ. ಅದೇ ಬಹುಶಃ ಹೆಲ್ತ್ ದೇವ್ರು ಕೊಟ್ಟದ್ದು ಸರಿ. ಆಮೇಲೆ ನಿಮ್ ಆಕ್ಟಿವಿಟೀಸ್ ಗಳೆಲ್ಲ ಏನಿದೆ ಅಲ್ಲ ಅದ್ರಿಂದನೂ ನಮ್ಗೆ ಸಾಕಷ್ಟು ಮೈಂಡ್ ಡೈವರ್ಷನ್ ಆಗ್ತದೆ. ಸತತ 1 ತಾಸು ಎಲ್ಲೋ ಕೂತ್ಕೊಂಡ್ರೆ ನಮ್ಮ ಕಾಲ್ ಹಿಡಿ ಕೈ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ. ನೀವು ಕೂರೋದೇ ಇವೆ. ಈಗ ನಾವಿಂತ ವಾತಾವರಣದಾಗ ಏನ್ ಸೇರ್ಕೋತೀರ ನಮ್ಗೆ ಇದ್ದದ್ದು ಗೊತ್ತಾಗಂಗಿಲ್ಲ. ಆಮೇಲೆ ಏನೋ ಮೆಂಟಲ್ ಸ್ಟ್ರೆಸ್ ಇದ್ರು ಕೂಡ ನಾವ್ ಅದನ್ನೆಲ್ಲ ಅದ್ರಲ್ಲೇನೆ ನಾವೇನೋ ಮೇಡಮ್ ಮುಂದೆ ಗೊತ್ತಿರ್ತೀವಿ, ಹೋಗ್ಲಿ ಬಿಡ ಯಾಕಷ್ಟ ಅವ್ರು ಹಂಗೆ ನಿಂತಿರ್ತಾರ. ಒಂಥರ ಅಟ್ಯಾಚ್ಮೆಂಟ್, ಇದು ಅಫೆಕ್ಷನ್. ಆರಾಮ. ಈಗ ನನ್ಗೆ 80 ವರ್ಷ, ಮತ್ ನಮ್ಮ ಮನೆಯವ್ರಿಗೆ 88. ಆದ್ರೂ ನಾವ್ ಮನ್ಯಾಗ ಇಬ್ರು ಮಗ ಬೆಂಗಳೂರಿಗೆ ಬಾ ಅಂತಾನೆ. ಇಲ್ಲೇ ನಮ್ಮ ಇಂಡಿಪೆಂಡೆಂಟ್ ಮಾಡ್ಕೊಳ್ಳೋದು ನಡೆದದ. ಆಗ್ಬಿಟ್ಟಿದೆ. ಎಲ್ಲಿ ನೋಡ, ಆಮೇಲೆ ಮಕ್ಕಳ ಹತ್ರ ಹೋಗ್ಲೇಬೇಕಲ್ಲ. ನಮ್ಗ ಅವ್ರು ಬಾಳ ಕಾಳಜಿ ಮಾಡ್ತಾರೆ. ಈಗ ಅವ್ರೇ ಆದರ್ಶ ನಮ್ಗೆ. ಈಗ ನಿನಗ ಟೈಮ್ ಪಾಸ್ ಆಗಲ್ಲ, ಎಲ್ಲ ಬಿಟ್ಟಿದ್ದೆ ಕುಂತಿದ್ದೇನು ಆಟೋ ಖರ್ಚು ಮಾಡ್ಕೊಳ್ಳೋದು ಪರವಾಗಿ ಶಿವ ಪೂಜಾ ಗ್ರೂಪ್ ಎಂಜಾಯ್ ಮಾಡ್ಕೊಂಡ್ ಚೆನ್ನಾಗಿ ಖುಷಿಯಾಗಿರ್ತದೆ ಅಂತ ಹೇಳ್ಬಿಟ್ಟ. ಸ್ನೇಹಿತರೆ, ನಾವ್ ಹೇಳ್ತಾ ಇದ್ವಿ ಹಿರಿಯ ನಾಗರಿಕರು ಅಂದು ಇಂದು ಅಂತ ಹೇಳ್ಬಿಟ್ಟು. ಅಂದಿನ ಲೈಫು ಹೇಗಿತ್ತು, ಹೇಗ್ ಕೆಲಸ ಮಾಡಿದ್ರು, ಮನೇಲೂ ಮಾಡ್ಕೊಂಡು ಹೊರಗಡೆನೂ ಮಾಡ್ಕೊಂಡು ಹೇಗ್ ಬಂದ್ರು ಅನ್ನೋದು ಒಂದು ಭಾಗ. ಆದ್ರೆ ನಿವೃತ್ತಿ ಜೀವನ ಎಷ್ಟೊಂದ್ ಜನರಿಗೆ ಭಾರ ಆಗಿಬಿಡುತ್ತೆ. ಅವ್ರಿಗೆ ಫೈನಾನ್ಷಿಯಲಿ ಚೆನ್ನಾಗಿರುತ್ತೆ, ಮನೇಲಿ ಎಲ್ಲಾ ಚೆನ್ನಾಗಿರುತ್ತೆ, ಆದ್ರೂ ಏನೋ ಚಿಂತೆ ತಲೆ ಮೇಲೆ ಕಾಡ್ಸ್ಕೊಂಡ್ ಕೂತಿರ್ತಾರೆ. ಮನುಷ್ಯನಿಗೆ ಚಿಂತೆ ತಪ್ಪಿದ್ದಲ್ಲ, ಆದ್ರೆ ಚಿಂತೆಯಿಂದ ನಾವ್ ಹೇಗೆ ಬರ್ಬೇಕು ಅನ್ನೋದನ್ನ ಸ್ವತಃ ನಾವೇ ನಿರ್ಧಾರ ಮಾಡ್ಬೇಕು ಅದನ್ನ. ಸೊ ನಾವೇ ನಿರ್ಧಾರ ಮಾಡಿ ನಾವ್ ಹೇಗೆ ಟೈಮ್ ಅನ್ನ ತೆಗಿಬಹುದು, ಅದರಲ್ಲಿ ನಾವು ಕಲೆಯನ್ನ ನಮ್ಮ ಹಳೆ ಬಿಟ್ಟೋಗಿರೋ ಕಲೆನೂ ಕೂಡ ಹೇಗೆ ಬೆಳೆಸಬಹುದು ಅನ್ನೋದಕ್ಕೆ ಉದಾಹರಣೆಗಳು ಇಲ್ಲೊಬ್ಬಿಬ್ರು ಅಮ್ಮಂದ್ರು ಕೂತಿದ್ದಾರೆ. ಯಾರಿಗೇ ನಿಮ್ಗೆ ಇಂಟ್ರೆಸ್ಟ್ ಇದ್ರು ಕೂಡ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ದುಗುಟಿ ಕುಂಚಿ ಹೊಲಿಯೋದಾಗ್ಲಿ, ಬೇರೆ ಏನೇ ಹೊಲಿಯೋದಾಗ್ಲಿ, ಅವ್ರಾಯ್ತು ರಂಗೋಲಿ ಇಂಟ್ರೆಸ್ಟ್ ಇದ್ರೆ ಇವಾಗ ಮತ್ತೆಲ್ಲ ಹಳೆ ಕಾನ್ಸೆಪ್ಟ್ ಮೇಲೆ ಬರ್ತಾ ಇದೆ. ಬೇಕಾದಷ್ಟು ಜನ ರಂಗೋಲಿ ಕಲಿಯೋದು, ಯೂಟ್ಯೂಬ್ ಅಲ್ಲಿ ಕಲಿಯೋದು ಎಲ್ಲ ಮಾಡ್ತಿದ್ದಾರೆ. ಸೊ ಯಾರು ಬಂದ್ರು ಕೂಡ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ತುಂಬಾ ಹೃದಯದಿಂದ ತುಂಬಾ ಖುಷಿಯಿಂದ ಹೇಳ್ಕೊಡ್ತಾರೆ. ಅದನ್ನ ಅವರು ಕೂಡ ಹೇಳ್ತಾ ಇದ್ದಾರೆ. ಧನ್ಯವಾದಗಳು.